ಸಿಟಿ ಬಿಟ್ಟು ತುಂಬಾ ದೂರ ಕಾಡಿನ ಮಧ್ಯೆ ಒಂದು ಟೌನ್ ಇರುತ್ತೆ. ಈಗ ಸಂಜೆ ಮುಗಿದು ಕತ್ತಲಾಗ್ತಾ ಬರ್ತಾ ಇರುತ್ತೆ. ಆ ಊರಿನ ಶರೀಫ್ ಈಗ ಬೆಲ್ನ ಹೊಡ್ಕೊಂಡು ಟೌನ್ ಅಲ್ಲಿರೋ ಎಲ್ಲಾ ಪ್ಲೇಸ್ಗೂ ಹೋಗ್ತಾ ಇರ್ತಾನೆ. ಆ ಬೆಲ್ ಸೌಂಡ್ ನ ಕೇಳಿಸ್ಕೊಂಡಿದ ತಕ್ಷಣ ಜನರೆಲ್ಲ ಮನೆ ಒಳಗಡೆ ಹೋಗ್ತಾ ಇರ್ತಾರೆ. ಈಗ ಮನೆ ಒಳಗಡೆ ಬಂದು ಡೋರ್ ನ ಕ್ಲೋಸ್ ಮಾಡಿ ವಿಂಡೋಸ್ಗೆಲ್ಲ ಕರ್ಟನ್ಸ್ ಹಾಕಿ ಅದನ್ನು ಕೂಡ ಕ್ಲೋಸ್ ಮಾಡ್ಕೊಂಡ್ಬಿಡ್ತಾರೆ. ಅಲ್ಲಿರೋ ಎಲ್ಲಾ ಮನೆ ಡೋರ್ ಪಕ್ಕದಲ್ಲಿ ಒಂದು ಸ್ಟೋನ್ ಇರುತ್ತೆ. ಅದನ್ನ ಟೈಲ್ಸ್ ಮ್ಯಾನ್ ಅಂತ ಕರೀತಾರೆ. ಆ ಸ್ಟೋನ್ ಅಲ್ಲಿ ಡಿಫ್ರೆಂಟ್ ಸಿಂಬಲ್ಸ್ ಎಲ್ಲ ಇರುತ್ತೆ. ಆ ಟೌನ್ ಅಲ್ಲಿ ಒಂದು ರೆಸ್ಟೋರೆಂಟ್ ಇರುತ್ತೆ. ಅದರಲ್ಲಿ ಸಾರಾ ಅನ್ನೋ ಹುಡುಗಿ ಕೆಲಸ ಮಾಡ್ತಾ ಇರ್ತಾಳೆ. ಅವಳೀಗ ಟೈಮ್ ಆಯ್ತು ಅಂತ ಹೇಳಿ ಊಟ ಮಾಡ್ತಿದ್ದವ್ರ ತಟ್ಟೆನೆ ತಗೊಂಡ್ಬಿಡ್ತಾಳೆ. ಅವರು ಈಗ ಏನು ಮಾತಾಡದೆ ಅಲ್ಲಿಂದ ಬೇಗ ಓಡ್ಬಿಡ್ತಾರೆ. ಈಗ ನಾವು ಗಮನಿಸಿದ್ರೆ ಆ ರೆಸ್ಟೋರೆಂಟ್ ನಲ್ಲೂ ಕೂಡ ಆ ಕಲ್ಲಿದೆ. ಈಗ ಶರೀಫ್ ಬೆಲ್ ನ ಹೊಡ್ಕೊಂಡು ಒಂದು ಪೋಸ್ಟ್ ಆಫೀಸ್ಗೆ ಬರ್ತಾನೆ. ಒಂದ್ ಕಾಲದಲ್ಲಿ ಅದು ಪೋಸ್ಟ್ ಆಫೀಸ್ ಆಗಿತ್ತು, ಬಟ್ ಈಗ ಅದು ಪೊಲೀಸ್ ಸ್ಟೇಷನ್. ಆ ಪೊಲೀಸ್ ಸ್ಟೇಷನ್ಗೆ ಇವನೇ ಚೀಫ್ ಪೊಲೀಸ್ ಆಫೀಸರ್. ಈಗ ಅಲ್ಲಿ ಒಂದು ಬೋರ್ಡ್ ಇದೆ. ಆ ಬೋರ್ಡ್ ನಲ್ಲಿ ಏನ್ ಬರ್ದಿದೆ ನೋಡಿ, 96 ದಿನದಿಂದ ಏನು ಇನ್ಸಿಡೆಂಟ್ ಆಗಿಲ್ಲ ಅಂತ ಹೇಳಿ ಬರ್ದಿರುತ್ತೆ. ಆ ತರ ಇನ್ಸಿಡೆಂಟ್ ಏನ್ ನಡೆದಿತ್ತು ಅಂತ ಮುಂದೆ ಗೊತ್ತಾಗುತ್ತೆ. ಆ ಟೌನ್ ನಲ್ಲಿ ಒಂದು ಬಾರ್ ಇರುತ್ತೆ. ಆ ಬಾರ್ ನಲ್ಲಿ ಫ್ರಾಂಕ್ ಅನ್ನೋನು ಫುಲ್ ಆಗಿ ಕುಡಿದು ಅಲ್ಲೇ ಮಲಗ್ ಬಿಟ್ಟಿರ್ತಾನೆ. ಆ ಬಾರ್ ನವನು ಕೂಡ ಅವ್ನು ನೆಪ್ಸೋದಕ್ಕೆ ಅಂತ ಹೇಳಿ ತುಂಬಾ ಟ್ರೈ ಮಾಡ್ತಾನೆ, ಬಟ್ ಎಷ್ಟಂದ್ರೂ ಎದಳೋದೇ ಇಲ್ಲ. ಈಗ ಟೈಮ್ ಬೇರೆ ಆಯ್ತು, ಹೊರಗಡೆ ಹೋಗೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಬಾರ್ ನ ಕ್ಲೋಸ್ ಮಾಡ್ಬಿಡ್ತಾನೆ. ಈ ಫ್ರಾಂಕ್ಗೆ ಹೆಂಡತಿ ಮತ್ತೆ ಒಂದು ಮಗು ಇರುತ್ತೆ. ಅವ್ರೀಗ ಇವನಿಗೋಸ್ಕರ ವೇಟ್ ಮಾಡ್ತಾ ಇರ್ತಾರೆ. ಅವನು ಎಷ್ಟೊತ್ತಾದ್ರೂ ಬರೋದೇ ಇಲ್ವೇ, ಅದಕ್ಕೋಸ್ಕರ ಎಲ್ಲೋ ಒಂದ್ ಕಡೆ ಸೇಫ್ ಆಗಿರ್ತಾನೆ ಅಂತ ಹೇಳಿ ಇವರು ಮನೆ ಒಳಗಡೆ ಹೋಗಿ ಡೋರ್ ನ ಕ್ಲೋಸ್ ಮಾಡ್ಕೋತಾರೆ. ಆ ಚಿಕ್ಕ ಮಗು ಈಗ ರೂಮ್ ನಲ್ಲಿ ಇರುತ್ತೆ. ಅವಳ ರೂಮ್ ವಿಂಡೋನ ಯಾರೋ ತಟ್ತಾ ಇರ್ತಾರೆ. ಆ ಮಗು ಈಗ ಯಾರದು ಅಂತ ಕೇಳಿದಾಗ ನಾನಮ್ಮ ನಿಮ್ಮ ಅಜ್ಜಿ ಅಂತ ಹೇಳ್ತಾಳೆ. ಇವಳೀಗ ಕರ್ಟನ್ ಓಪನ್ ಮಾಡಿದ್ರೆ ಅಲ್ಲಿ ನಿಜವಾಗ್ಲೂ ಒಂದ್ ಅಜ್ಜಿ ಇರುತ್ತೆ. ನೀನ್ ನೋಡೋದಕ್ಕೆ ನಮ್ಮ ಅಜ್ಜಿ ತರನೇ ಇಲ್ಲ ಅಂತ ಹೇಳಿ ಆ ಚಿಕ್ಕ ಹುಡುಗಿ ಕೇಳುತ್ತೆ. ಯಾರಾದ್ರೂ ಏನು ಮಗಳೇ, ನಾನು ಅಜ್ಜಿನೇ ಅಲ್ವಾ, ಹೊರಗಡೆ ತುಂಬಾ ಚಳಿ ಆಗ್ತಿದೆ, ಡೋರ್ ಓಪನ್ ಮಾಡ್ತೀಯಾ, ನಾನು ಒಳಗಡೆ ಬರ್ತೀನಿ ಅಂತ ಕೇಳ್ತಾಳೆ. ಅದಕ್ಕೆ ಚಿಕ್ಕ ಮಗು ಈಗ ಅಮ್ಮ ಹೇಳಿದಾರೆ ಯಾರು ಬಂದ್ರು ಡೋರ್ ಓಪನ್ ಮಾಡಬಾರ್ದು ಅಂತ ಹೇಳ್ತಾಳೆ. ಅದಕ್ಕೆ ಅಜ್ಜಿ ಈಗ ಅಮ್ಮ ಅದೇ ತರನೇ ಹೇಳ್ತಾರೆ, ನನಗೆ ವಯಸ್ಸಾಗಿದೆ ಅಲ್ವಾ ಪ್ಲೀಸ್ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತಾಳೆ. ಆ ಮಗುನು ಈಗ ಡೋರ್ ಓಪನ್ ಮಾಡ್ತಾ ಇರ್ತಾಳೆ. ಅವ್ರ ಅಮ್ಮನು ಕೂಡ ಅದನ್ನ ನೋಡಿ ಬೇಡ ಅಂತ ಹೇಳಿ ಕಿರ್ಚ್ಕೊಂಡ್ ಬರ್ತಾ ಇರ್ತಾಳೆ. ನೆಕ್ಸ್ಟ್ ಸೆಕೆಂಡ್